ಇನ್ನೊಂದು ಘಟನೆ ನಡೀತು. ನನ್ನ ವಾದ ಕೇಳ್ಸಕ ನ್ಯಾಯಾಧೀಶರ ಖುದ್ದಾಗಿ 8ನೇ ಕ್ಲಾಸ್ 9ನೇ ಕ್ಲಾಸ್ 10ನೇ ಕ್ಲಾಸ್ ಸ್ಕೂಲ್ಗೆ ಹೋಗೋ ಮಕ್ಕಳನ್ನ ಕೋರ್ಟಿಗೆ ಕರೆಸಿ ಲೈನಾಗಿ ಕುಂದಿರಿಸಿ ಈ ಸಿಗ್ಲಿ ಬಸ್ಸನ್ನು ವಾದ ವಿವಾದ ಕೇಳಿಸಿದ್ದಾರೆ. ಹೌದೌದು, ಜಡ್ಜ್ನ ಚೇಂಜ್ ಮಾಡ್ಬೋದು. ನಾನು ಮಾಡಿಸಿದ್ದೀನಲ್ಲ, 2-3 ಜಡ್ಜ್ನ ಚೇಂಜ್ ಮಾಡಿಸಿದ್ದೀನಿ. ಅಲ್ಲಿಗೆ 5-6 kg ಬಂಗಾರ ರಿಕವರಿ ಮಾಡಿದ್ರು. 1 kg ಕೇಸ್ನಾಗ ಬಂಗಾರ ಇಟ್ಟರು, ಉಳಿದಿದ್ದು ಅವರು ಅಷ್ಟು ಸಗಣಿ ತಿಂದ್ರು, ನನಗೊಂದು ಇಟ್ಟು ಕೊಟ್ಟರು. ಮತ್ತೆ ಹೆಂಡತಿ ಜೈಲ್ನಾಗ ಇರ್ಬೇಕು, ನಾ ಜೈಲಿಗೆ ಇರೋ ಮಟ್ಟ ನಾನು ಹೆಂಡತಿ ಉಪವಾಸ ಇರ್ಬೇಕಾಗತ್ತಿಲ್ಲ. ಅದು 1 kg ಬಂಗಾರ ಹೋದ್ರೆ ನಾನು 2 kg ಬಂಗಾರ ಕೊಡಿಸು ಅಂತ ಹೇಳ್ತಾರಲ್ಲ, ಮತ್ತು ಅವ್ರಿಗೂ ತಿನ್ನಕ್ ಬೇಕಲ್ಲ. ಕಾನೂನು ಪಂಡಿತ ಸಿಗ್ಲಿ ಬಸ್ಸ ಅಂತ ಕೊಟ್ಟಿದ್ದಾನೆ. ಯಾಕಂದ್ರೆ ಧಾರವಾಡ ದಾರಿ ಹುಬ್ಬಳ್ಳಿ ಹುಡಿ ಅನ್ನಿಗೆರೆಗೆ ಅನ್ನಿ ಸ್ನಾನ ಗದಗ ಗದ್ದಿಗೆ ಲಕ್ಕೊಂಡೆ ಲೆಕ್ಕ ಇಟಿಗೆ ಬಂಗಾರ ಪೆಟ್ಟಿಗೆ ಪುಲಿ ಹುಲಿ ಸಿಗ್ಲಿ ಮುಂದೆ ಬಸ್ಸ ಹಿಂದ ಅಂತಂದು ಹಾದ್ರಗಿತ್ತಿ ಹಾವೇರಿ ರಂಡಿ ಮುಂಡ್ರೆ ಆಣೆಗೊಂಡ್ರು ಬೆಂಗ್ಳತ್ತು ಬ್ಯಾಡಿಗೆ ಹಿರೇತನ ಏರಿಕೆರು ಆನಗಲಾಗ ಆಗ್ಬಾರ್ದು, ಸಿಗ್ಗಾದ ಸಿಕ್ಕಾವು ಸವನೂರಿಗೆ ಎಂದಿಗೂ ಸಾಯಬಾರ್ದು. ಈ 14 ತಾಲೂಕು ಧಾರವಾಡ ಜಿಲ್ಲಾ ಒಂದು ಯೂನಿವರ್ಸಿಟಿ ಇದ್ದಂಥ ಈ ಧಾರವಾಡ ಬೇಂದ್ರೆ ಒಂದು ಜಿಲ್ಲಾದೊಳಗೆ ಪವಾಡ ಪುರುಷರ ನಾಡೈತ್ರಿ ಇದು. ಇಂಥ ಜಾಗದಾಗ ಇಂಥ ಮಣ್ಣಲ್ಲಿ ಹುಟ್ಟಿದಂಥವ್ರು ಎಷ್ಟೋ ಮಂದಿ ಸತ್ಯ ನುಡಿದ್ರೂ ಅವ್ರಿಗೆ ನ್ಯಾಯ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಇವತ್ತು ಒಬ್ಬ ಸಿಗ್ಲಿ ಬಸ್ಸನ ಮಗಳ ಓಡಿ ಹೋದಾಗ ಓಡಿ ಹೋದ್ಲು ನನ್ನ ಮಗಳು. ಟೇಷನ್ನ ಕರ್ಕೊಂಬಂದು ನಿಂದಿರಿಸಿದಾಗ ಆ ಟೇಷನ್ನವರೇ ನ್ಯಾಯ ಕೊಡಿಸ್ಲಿಲ್ಲ ಅಂದಾಗ ಇವತ್ತು ಅವ್ರು ನನ್ನ ಮೇಲೆ ಗುಂಡಾ ಕೇಸ್ ಹಾಕಕ್ಕೆ ಹೋದ್ರು. ಗುಂಡಾ ಕೇಸ್ ನಾನು ಹೇಳಿದೆ, ಆ ಟವರ್ ಹತ್ತದಾಗ ಕೇಸ್ ಹಾಕಲಿಲ್ಲ ನೀವು. ಟವರ್ ಹತ್ತಿದಾಗ ಎಷ್ಟು ಸಲ ಟವರ್ ಹತ್ತಿದೆ, ಒಂದು ಕೇಸ್ ಹಾಕಲಿಲ್ಲ ನೀವು. ಎಷ್ಟು ಸಲ ಗಿಡ ಹತ್ತಿದೆ, ಒಂದು ಸಲ ಕೇಸ್ ಹಾಕಲಿಲ್ಲ ನೀವು. ಇವತ್ತೆಲ್ಲ ವಯಸ್ಸಾಗೈತಿ, ಟವರ್ ಹತ್ತ ಶಕ್ತಿ ಇಲ್ದಂಗೆ ಆಗೈತಿ. ಈಗ ಯಾಕೆ ನನಗೆ ಗುಂಡಕ್ಕಾರಿ ಕೇಸ್ ಹಾಕಾಕತ್ತಿದ್ದಿ ಅಂತ ಕೇಳಿದೆ ನಾನು. ಹೌದಂತ್ರಿಲ್ಲ ಅಂತೀರ. ಇವತ್ತು ಕಬ್ಬನ್ನ ಕಾಯದಿಂದಾಗನ ಬಿಸಿಗೆ ತಟ್ಟಿಸ್ಬೇಕು. ಅದು ಆರಿಂದಾಗ ಹಣಿದ್ರೆ ಹಣಿತೈತೇನ್ರಿ? ಅದು ಹಣಿಯಂಗಿಲ್ಲ. ಅದಕ್ಕೋಸ್ಕರ ನಾನು ಏನು ಹೇಳ್ತೀನಿ, ಅದು ಒಂದು ಪ್ರಕರಣ ಹಂಗಾತು. ಅದು ಸೊರಬದ್ದು. ಸೊ ಆ ಸೊರಬದಲ್ಲಿ ಏನು ಮಾಡಿದ್ರು, ನಿಮ್ಮನ್ನು ಆರೋಪಿನ ಅರೆಸ್ಟ್ ಮಾಡೋಕೆ ಮುಂಚೆ, ಐಟಮ್ ರಿಕವರಿ ಮಾಡೋಕೆ ಮುಂಚೆ FIR ಬರೆದ್ಬಿಟ್ಟವ್ರೆ. ಹೌದು, ಅದಂದ್ರೆ ಕಂಪ್ಲೇಂಟ್ ಕೊಡ್ತಾನಲ್ಲ, ನನ್ನ ಮನೆ ಇಷ್ಟು ತಾರೀಕಿನ ದಿವಸ ಕಳತನ ಆತು, ಇಷ್ಟು ಬಂಗಾರ ಹೋತಂತಂದು ಅವನು ಕಂಪ್ಲೇಂಟ್ ಕೊಟ್ಬಿಟ್ಟಿರ್ತಾನೆ. ಅದನ್ನ ಕೋರ್ಟ್ಗೆ ಒಂದು ಕಾಪಿ ಹೋಗ್ಬಿಟ್ಟಿರ್ತೈತಿ. ಈ ತಾರೀಕಿನ ದಿವಸ ಕಳತನ ಆಗೈತಿ, ಆರೋಪಿ ಸಿಕ್ಕಿಲ್ಲ, ಆರೋಪಿ ಪತ್ತೆಗೆ ಕೈ ಹಾಕಿದಾರೆ ಪೊಲೀಸ್ನವ್ರು ಅಂತಂದು. ಅವಾಗ ಅವರು ಪತ್ತೆ ಮಾಡ್ತಾ 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 ಫಿಂಗರ್ ಪ್ರಿಂಟ್ ಮೇಲೆ ನನ್ನ ಆರೋಪಿ ಮಾಡಿದ್ರು ಅವರು. ಇವನು ಅಂತ ಇವನ ಅಂತಂದು ಆರೋಪಿ ಮಾಡಿ ಅವ್ರ ಕೈ ತೊಳ್ಕೊಂಡ್ರು. ಮತ್ತು ನಾನು ಕೋರ್ಟ್ನಾಗ ಅದನ್ನು ವಾದ ಮಾಡಿ ನನ್ನ ಕೈ ನಾ ತೊಳ್ಕೊಂಡೆ. ಬಟ್ ಫಿಂಗರ್ ಪ್ರಿಂಟ್ ಇತ್ತಲ್ಲ. ಆಮೇಲೆಗೆ ಆ ಕೋರ್ಟ್ನಲ್ಲಿ ಇನ್ನೊಂದು ಘಟನೆ ನಡೀತು. ಏನು ಘಟನೆ ನಡೀತು ಅಂದರೆ, ನನ್ನ ವಾದ ಕೇಳ್ಸಕ ನ್ಯಾಯಾಧೀಶರ ಖುದ್ದಾಗಿ 8ನೇ ಕ್ಲಾಸ್ 9ನೇ ಕ್ಲಾಸ್ 10ನೇ ಕ್ಲಾಸ್ ಸ್ಕೂಲ್ಗೆ ಹೋಗೋ ಮಕ್ಕಳನ್ನ ಕೋರ್ಟಿಗೆ ಕರೆಸಿ ಲೈನಾಗಿ ಕುಂದಿರಿಸಿ ಈ ಸಿಗ್ಲಿ ಬಸ್ಸನ್ನು ವಾದ ವಿವಾದ ಕೇಳಿಸಿದ್ದಾರೆ. ಇವತ್ತು ಅವ್ರು ವಿದ್ಯಾರ್ಥಿಗಳು, ನಾಳೆ ಪ್ರಜೆಗಳು. ಸಿಗ್ಲಿ ಬಸ್ಸನ್ನು ವಾದ ಹೆಂಗೆ ಅನ್ನೋದು, ಯಾಕೆ ಎಷ್ಟೋ ಮಂದಿ ಲಾರಿಗಳದಾರ, ಅವ್ರ ವಾದ ಕೇಳಿಸ್ಬೋದಲ್ಲ. ಅದಕ್ಕೆ ಗ್ರಾಮಾಂತರ ಪ್ರದೇಶದಲ್ಲಿ ಇವತ್ತು ಬಡವರಿಗೆ ನ್ಯಾಯ ಸಿಗ್ತಾ ಇಲ್ಲ. ಬರೀ ಹೈವೇ ರೋಡ್ ನೋಡಿದ್ರೆ ನಮ್ಮ ದೇಶ ಅಭಿವೃದ್ಧಿ ಆಗೈತಿ ಅನ್ನೋದಕ್ಕಿಂತ ಗ್ರಾಮಾಂತರ ಪ್ರದೇಶ ನೋಡ್ರಿ, ಹೆರಿಗೆ ಆಗೋದು ಆಸ್ಪತ್ರೆನ ಬೇಡ, ರೋಡ್ನಾಗ ಹೆರಿಗೆ ಆಗ್ತಾರೆ ಅಂತಿಂಥ ವ್ಯವಸ್ಥೆ ಐತಿ. ಅಲ್ಲ, ಬಟ್ ನಿಮ್ದು ಫಿಂಗರ್ ಪ್ರಿಂಟ್ ಸಿಕ್ಕಿತ್ತಲ್ಲ ಕ್ರೈಮ್ ಸ್ಪಾಟ್ ಅಲ್ಲಿ, ನೀವಂತ ಯಾಕೆ ಪ್ರೂವ್ ಮಾಡೋಕ್ಕಾಗಲಿಲ್ಲ ಅವರು? ಇಲ್ಲ, ಅದು ಫಿಂಗರ್ ಪ್ರಿಂಟಿಂದ, ನನ್ನ ಫಿಂಗರ್ ಪ್ರಿಂಟಿಂದ ಅದಕ್ಕೆ ಯಾವುದು ಹೊಂದಾಣಿಕೆ ತಾಳಮೇಳ ಆಗಿಲ್ಲ. ಅವರು ಉದ್ದೇಶಪೂರ್ವಕವಾಗಿ ಕೇಸ್ ಕೈ ತೊಳ್ಕೊಳ್ಳೋಂತ ಮಾಡಿದ್ದಾರೆ. ನಾನು ಫಿಂಗರ್ ಪ್ರಿಂಟಿನ ಪ್ರಕರಣದಲ್ಲಿ ಯಾವ ಕೇಸಿಗೆ ಶಿಕ್ಷೆ ಆಗೈತಿ ದಾಖಲಾ ಬೇಕಲ್ಲ. ಒಂದು ಫಿಂಗರ್ ಪ್ರಿಂಟಿಂದ ಪ್ರೂಫ್ ಇಟ್ಕೊಂಡು ಶಿಕ್ಷೆ ಆಗಿದ್ದು ಪ್ರಕರಣಗಳು ಇದ್ರೆ ಮಾತ್ರ ಅದನ್ನು ಎತ್ತಿ ಹಿಡಿತಾರೆ ಅವರು. ನಾನು ಫಿಂಗರ್ ಪ್ರಿಂಟಿನೂ ಇಲ್ಲ. ಒಟ್ಟು ಏನಾದರೂ ಒಂದು ಆಧಾರ ಇಟ್ಟು ಅವರು ಕೇಸ್ ಹಾಕಬೇಕು ಪೊಲೀಸ್ನವ್ರು. ಫಿಂಗರ್ ಪ್ರಿಂಟ್ ಇಟ್ಟು ಕೇಸ್ ಹಾಕಿದ್ರು. 23 ಕೇಸ್ ಹಾಕಿದ್ರು. ಎಲ್ಲೇ ಹಾವೇರಿ ಒಳಗೆ ನನ್ನ ಮೇಲೆ 23 ಕೇಸ್. ಟಾಸ್ಕರ್ ಅಂತಂದು ಒಬ್ಬ DYSP, ಅವನಿಗೆ ನ್ಯಾಯಾಧೀಶರು ಕೇಳ್ತಾರೆ ಪಿಟಿ ಕಟ್ಟಿ ಮನಿ ಅಂತಂದು. ಆರೋಪಿನ ಕಸ್ಟಡಿ ಕೊಡಿ ಅಂತ ಕೇಳಿದ್ರು ಅವರು. ಎಷ್ಟು ದಿವಸ ಕಸ್ಟಡಿ? 15 ದಿವಸ ಕಸ್ಟಡಿ ಕೊಡಿ. ಈತ ಒಂದು ಮನೆ ಕಳ್ತನ ಮಾಡಿ ಆ ಮಾಲ್ ಮಾರಕ್ಕೆ ಹೋದಾಗ ಸಿಕ್ಕಾಕೊಂಡನ. ಇವನ್ನ ಈಗ ನಾವು ಜೆಸಿಗೆ ಒಪ್ಪಿಸ್ತಾ ಇದ್ದೀವಿ ಈ ಪ್ರಕರಣದಲ್ಲಿ. ಮತ್ತು ಇದರ ಅಡಿಯಲ್ಲಿ ಇನ್ನೂ ಎಷ್ಟು ಮನೆ ಕಳ್ತನ ಮಾಡಿದಾನಂತ ಸೋಕುಸಿ ಹೇಳಿಕೆ ಪಡ್ಕೋಬೇಕು. ಆ ಕೇಸ್ ರಿಕವರಿ ಆಗಬೇಕು, ಪ್ರಾಪರ್ಟಿ ರಿಕವರಿ ಆಗಬೇಕು, ಆರೋಪಿ ಗುಣಾ ಜಾಗಕ್ಕೆ ಕರ್ಕೊಂಡು ಹೋಗ್ಬೇಕು. ಇವಕ್ಕೆಲ್ಲದಕ್ಕೂ ಸಮಯ ಬೇಕು, 15 ದಿವಸ ಕಸ್ಟಡಿ ಕೊಡಿ ಅಂತ ಕೇಳಿದರು ಪೊಲೀಸ್ನವರು. ಅವಾಗ ನ್ಯಾಯಾಧೀಶ ಪಿಟಿ ಕಟ್ಟಿ ಮನಿ ಅಂತ ಇದ್ದರು. ಆಯ್ತಪ್ಪ, ನಾನು ಕಸ್ಟಡಿ ಕೊಡ್ತೀನಿ, 4 ದಿನ ಕೊಡ್ತೀನಿ, ತೊಗೊಂಡು ಹೋಗ್ರಿ ಅಂದ. 4 ದಿನ ಕಸ್ಟಡಿ ಕೊಟ್ಟರು. 6ನೇ ತಿಂಗಳು 1ನೇ ತಾರೀಕಿಂದ 4ನೇ ತಾರೀಕುವರೆಗೂ ಕಸ್ಟಡಿ ಕೊಟ್ಟು 4ನೇ ತಾರೀಕು 5 ಗಂಟೆ ಕೋರ್ಟ್ಗೆ ಹಾಜರುಪಡಿಸ್ಬೇಕಂತ ಹೇಳಿದರು. ಇವ್ರು ಏನು ಮಾಡಿದರು, 1ನೇ ತಾರೀಕಿಗೆ 1-2 ಮನೆ ಒಂದು ಜಾಗ ಗುಣ, ನಾವು ಬಾಡಿಗೆ ಮನೆ ಇದ್ದ ಜಾಗ ಗುಣ ಪಂಚನಾಮ ಮಾಡಿದರು. ಆಮೇಲೆ ಅಲ್ಲಿಂದ ಹೋಗಿ
ಸುಮಾರು ಒಂದು 100 ಕಿಲೋಮೀಟ್ರ್ ದೂರದಲ್ಲಿ ಹೋಗಿ ವಾಸ್ತವ್ಯ ಮಾಡಿದ್ರು IBಯಲ್ಲಿ. ಆಮೇಲೆ ಮಾರನೇ ದಿವಸ 2 ಬಂಗಾರದ ಅಂಗಡಿ ರಿಕವರಿ ಮಾಡಿದ್ರು. ಆಮೇಲೆ ಭದ್ರಾವತಿಗೆ ಹೋಗಿ ವಾಸ್ತವ್ಯ ಮಾಡಿದ್ರು. ಭದ್ರಾವತಿಯಲ್ಲಿ ಅಲ್ಲೊಂದು 2 ಅಂಗಡಿ ರಿಕವರಿ ಮಾಡಿದ್ರು. ಅಲ್ಲಿ ಬಂದು ಇಲ್ಲಿ ರಾಣೆಬೆನ್ನೂರು ವಾಸ್ತವ್ಯ ಹೊಡಿದ್ರು. 4ನೇ ತಾರೀಕು ಬೆಳಗ್ಗೆ ಇಲ್ಲಿ ರಿಕವರಿ ಮಾಡಿ ಸಾಯಂಕಾಲ 5 ಗಂಟೆಗೆ ಜೈಲಿಗೆ ತೊಗೊಂಬಂದರು ಅವ್ರು ಪೊಲೀಸ್ ಸ್ಟೇಷನ್ಗೆ. ಆಯ್ತು ರೀ, ನಮ್ಮದು ರಿಕವರಿ, ಇವನ್ನ ಕೋರ್ಟ್ಗೆ ಹಾಜರುಪಡಿಸ್ಬಿಡ್ರಿ ಅಂದರು. ಹಾಜರುಪಡಿಸ್ಬಿಡ್ರಿ ಅಂದರು. ಅಂದಾಗ ಕೋರ್ಟಿಗೆ ಹಾಜರುಪಡಿಸಿದ್ರು. ಇವನು ಜಡ್ಜ್ ತೊಗೊಂಡೋಗಿ ಜೈಲಿಗೆ ಇಟ್ಬಿಟ್ಟ. ಜೈಲಿಗೆ ಇಟ್ಟಿಂದಾಗ ಇವರು ಒಂದೊಂದು ಈಗ ಕೇಸ್ಗಳು ಬರಾಕತ್ತಿದ್ವು ನನಗೆ. ಹಾವೇರಿ ಕೋರ್ಟ್ನಾಗ 6 ಕೇಸ್ ಆದವು, ರಾಣೆಬೆನ್ನೂರಾಗ 9 ಕೇಸ್ ಬಿದ್ದವು, ಬ್ಯಾಡಗ್ಯಾಗ 2 ಕೇಸ್ ಹಾಕಿದ್ರು, ಆಮೇಲೆ ಹಿರೇಕೆರೂರಾಗ 2 ಕೇಸು, ಲಕ್ಷ್ಮೇಶ್ವರದಾಗ 1 ಕೇಸು, ಒಟ್ಟು 21 ಕೇಸ್ ನನ್ನ ಮೇಲೆ ದಾಖಲಾದವು. ಕಳ್ತನ ಕೇಸು. ಅಲ್ಲಿಗೆ 5-6 kg ಬಂಗಾರ ರಿಕವರಿ ಮಾಡಿದ್ರು. 1 kg ಕೇಸ್ನಾಗ ಬಂಗಾರ ಇಟ್ಟರು, ಉಳಿದಿದ್ದು ಅವರು ಅಷ್ಟು ಸಗಣಿ ತಿಂದ್ರು, ನನಗೊಂದು ಇಟ್ಟು ಕೊಟ್ಟರು. ಹಂಗೆ ಮಾಡ್ತಾರ? ಮತ್ತು ಹೆಂಡತಿ ಜೈಲ್ನಾಗ ಇರ್ಬೇಕು, ನಾ ಜೈಲಿಗೆ ಇರೋ ಮಟ್ಟ ನಾನು ಹೆಂಡತಿ ಉಪವಾಸ ಇರ್ಬೇಕಾಗತ್ತಿಲ್ಲ. ಅದು 1 kg ಬಂಗಾರ ಹೋದ್ರೆ ನಾನು 2 kg ಬಂಗಾರ ಕೊಡಿಸು ಅಂತ ಹೇಳ್ತಾರಲ್ಲ, ಮತ್ತು ಅವ್ರು ಕೂಡ ತಿನ್ನಕ್ಕೆ ಬೇಕಲ್ಲ. ಸೊ ಈಗ ರಿಕವರ್ ಆಗಿದ್ದು ಗೋಲ್ಡಲ್ಲಿ ಪೊಲೀಸರು ತಿಂತಾರ? ಹೌದು, ತಿನ್ನೋರು ಅದಾರ, ತಿನ್ಲಿಲ್ದವ್ರು ಅದಾರ. ಈಗ ಒಬ್ಬ SP ಬಂದಾನಂದ್ರೆ ಓಸಿ ಚಲುವ ನಡೆದ ಬಿಡ್ತೈತಿ. ಇನ್ನೊಬ್ಬ ಸ್ಟ್ರಿಕ್ಟ್ SP ಬಂದಾನಂದ್ರೆ ಎಲ್ಲನೂ ಬಂದ್ ಆಕೈತಿ. ಹಿಂಗೆ ಇವು ಹವಾದ ಮೇಲೆ ಹೋಗಂತ ರಾಜಕೀಯ ಇವು. ಹಂಗಿದ್ದಾಗ ಏನೋ ಹೇಳಕತ್ತಿದ್ನಲ್ರಿ ನಾನು. ಅದೇ ಆ ಥರ 21 ಕೇಸ್ ಬಿತ್ತು, 5 kg ರಿಕವರ್ ಮಾಡಿದ್ರು, ತಿಂದ್ರು ಎಲ್ಲರೂ. ತಿಂದ್ರು 5 kg. ಆವಾಗ ಏನಾಗ್ಬಿಡ್ತು, 21 ಕೇಸ್ನಲ್ಲಿ ನನಗೆ ಪಿಟಿ ಕಟ್ಟಿ ಮನಿ 7 ಕೇಸು ಕಸ್ಟಡಿಯಲ್ಲಿ ಉಳಿದೆ. ನಾನು 7 ತಿಂಗಳದಾಗ 7 ಕೇಸು ಅಕ್ಯೂಟ್ ಆದವು. 7 ಕೇಸು ಅಕ್ಯೂಟ್ ಆದವು. ಹೆಂಗೆ ಅಕ್ಯೂಟ್ ಆದವು ಅಂದರೆ, ನ್ಯಾಯಾಧೀಶರು ಬಂದು DYSPಗೆ ಕರೆದ್ರು. DYSP ಕರೆದು, ಏನ್ರಿ ನೀವು ಚಾರ್ಜ್ ಶೀಟ್ ಯಾವ ರೀತಿ ಬರೆದಿರಿ ಇದನ್ನು ಅಂತ ಕೇಳಿದ್ರು ಅವರು. ಏನಿದು ಚಾರ್ಜ್ ಶೀಟ್ ಅಂತಾರೆ, ಏನಂತಾರೆ ಇದಕ್ಕೆ, ನೀವು ಯಾವ ರೀತಿ ಬರೆದಿರಿ? ಆರೋಪಿನ ನೀವು ಕಸ್ಟಡಿ ತೊಗೊಂಡಿದ್ದು 4 ದಿನ. 4 ದಿನದಾಗ 21 ಮನಿ, 21 ಮನಿ, ಒಂದೊಂದು ಮನಿ ಒಂದು 650 ಕಿಲೋಮೀಟ್ರ್ 100 ಕಿಲೋಮೀಟ್ರ್ ಅಂತರದಲ್ಲಿ ಅದಾವೆ. ಒಂದೊಂದು ಮನೆಗೆ ಹೋಗ್ಬೇಕಾದ್ರೆ, ಒಂದೊಂದು ಮನೇಲಿ ಒಂದೊಂದು ಪಂಚನಾಮ ಬರೀಬೇಕಾದ್ರೆ ಕಮ್ಮಿ ಅಂದ್ರೆ ಒಂದು 45 ನಿಮಿಷ ಬೇಕು. 1 ಅವರ್ ಇಟ್ಕೊಳ್ಳಿ. 1 ಅವರ್ ಇಟ್ಕೊಳ್ರಿ. ಹಂಗೆ ಇವು 21 ಮನಿ ಎಲ್ಲೆಲ್ಲಿ ಕಳ್ತನ ಮಾಡ್ಯಾನ ಅನ್ನೋದಕ್ಕೆ ಕರ್ಕೊಂಡು ಹೋಗಿದ್ದು ಸಮಯ ತೋರಿಸ್ಬೇಕು ಇವರು. ಯಾರ್ಯಾರ ಮನೆ ಕರ್ಕೊಂಡು, ಈ ಕಳ್ಳಾಗ ಇಂಥ ಮನೆ ಕಳ್ತನ ಮಾಡಿದಾಗ ತಾನೇ ಅದು FIR ಆಗೋದು ನನಗೆ. ಹೌದು, ನಾನು ತೋರಿಸ್ಲಿಲ್ಲ ಅಂದ್ರೆ ಪೊಲೀಸರಿಗೆ ಹೆಂಗೆ ಗೊತ್ತಾಗಬೇಕು? ಈ ಮನೆ ಮಾಡೇನ್ರಿ, ಈ ಮನೆ ಮಾಡೀನಿ, ಅಲ್ಲಿ ಹೋದಾಗ ಏನೇನಾಯ್ತು, ಏನೇನು ಹೋಗೈತೆ ಅಂತ ಅವರೆಲ್ಲ ಬರ್ಕೋಬೇಕಲ್ಲ. ಅವಾಗ ಅದನ್ನು ಆಮೇಲೆ ಎಷ್ಟು ಎಲ್ಲ 21 ಮನಿದು ಎಲ್ಲೆಲ್ಲಿ ಕೊಟ್ಟಿಪ್ಪ, ಇಂಥ ಭದ್ರಾವತಿ, ರಾಣೆಬೆನ್ನೂರು, ದಾವಣಗೆರೆ, ಹಾವೇರಿ, ಹಿಂಗೆಲ್ಲ ಕಡೆನೂ ಔಟ್ ಕೊಟ್ಟೇನ್ರಿ ಅಂತ ಎಲ್ಲನೂ ರಿಕವರಿ ಮಾಡಿಕೊಳ್ಳಕ್ಕೆ. ಆಮೇಲೆ ಎಲ್ಲ ಮನೆಗೆ ಹೋಗಿ ಪಂಚನಾಮ ಮಾಡೋದು. ಆಮೇಲೆ ಎಲ್ಲ ರಿಕವರಿ ಆಗಿ ಬಂದಿಂದಾಗ ಏನು ಕಳ್ಕೊಂಡಿರ್ತಾರಲ್ಲ 21 ಮನೆಯವರು, ಅವ್ರನ್ನ ಕರೆಸೋದು. ಕರೆಸಿ ಅವನ್ನೆಲ್ಲ ಡೆಕೋರೇಷನ್ಗೆ ಇಟ್ಟು ನಿಮ್ಮ ಐಟಮ್ಸ್ ಯಾವ್ಯಾವು ನೋಡ್ಕೊಂಡು ತೊಗೊಳ್ರಿ ಅಂತಂದು ಕಂಡಿಡ್ರಿ ಅಂತಂದು ಅವ್ರಿಗೆ ಇದು ಮಾಡ್ತಾರೆ. ಅವಕ್ಕೆಲ್ಲದಕ್ಕೂ ಸಮಯ ಬೇಕಂದ್ರೂ 15 ದಿವಸ 20 ದಿವಸ ಸಮಯ ಬೇಕಾಗ್ತೈತಿ. ಒಂದು ಕೇಸ್ 21 ಕೇಸು ನಮ್ಮ ಮೇಲೆ ಕರೆಕ್ಟಾಗಿ ಬೀಳ್ಬೇಕಂದ್ರೆ. ಆದ್ರೆ ಇವ್ರು ಕಸ್ಟಡಿ ತೊಗೊಂಡಿದ್ದು 4 ದಿನ. ಅದು ಎದಕ್ಕೆ ತೊಗೊಂಡ್ರ ಅಂದರೆ ರಿಕವರಿ ಮಾಡೋಕೆ ಅಷ್ಟೇ ತೊಗೊಂಡಾರ ಇವರು. ಮತ್ತು ಈ ಮನೆಗೆ ಕರ್ಕೊಂಡು ಹೋಗಿದ್ದು ಸಮಯ ಎಲ್ಲಿತಿ? ಹೌದಲ್ಲ, ಈ ಕಳ್ಳ ಮನಿ ತೋರಿಸಿದ್ರೆ ಈ ಪ್ರಾಪರ್ಟಿ ರಿಕವರಿ ಕೊಡ್ತಾನೆ. ಮನಿನ ತೋರಿಸಿದ್ದ ಸಮಯ ಬೇಕಲ್ಲ. ಮತ್ತು ಜರ್ನಿ ಇದೆಯಲ್ಲ. ಜರ್ನಿ ಒಂದು ಈಗ ನಾವು ಬರೀ ಬಂಗಾರ ರಿಕವರಿ ಮಾಡೋಕೆ ಜರ್ನಿ ಮಾಡ್ಯಾವ ನಾ 4 ದಿವಸ. ಆದರೆ ಕಳ್ತನ ಆದ ಮನೆಗೆ ಯಾವಾಗ ಕರ್ಕೊಂಡು ಹೋದಿ? ಅವಾಗ ಯಾವಾಗ ಬರ್ದಿದ್ದು? ಎಲ್ಲಿ ಸಮಯ ಎಲ್ಲಿತಿ? ಇಲ್ರಿ, ನೀವು ಇಷ್ಟೇ ದಿವಸ 4 ದಿನ ಕೊಟ್ರಿ, ಅದಕ್ಕೆ 4 ದಿನದಾಗ ನಾವು ಇಷ್ಟು ಮುಗಿಸ್ಬಿಟ್ಟಿವಿ ರೀ ಅಂದ. ನೀನು 4 ದಿವಸ ಮುಗಿದಿಂದ ಇನ್ನೂ 4 ದಿವಸ ಕೇಳಿದ್ರೆ ನಾ ಕೊಡ್ತಿದ್ನಲ್ಲ, ನೀನು ಯಾಕೆ ಸಾಕಂತಂದು ಬಿಟ್ಟು. ಈಗ ನೋಡಿ ಅವ್ನು ನಿರುಪರಾಧಿ ಆಗ್ತಾನೆ. ಯಾಕೆ ಹೇಳಿ, ಬರೀ ರಿಕವರಿ ಹೊರತುಪಡಿಸಿದ್ರೆ 21 ಕೇಸ್ನಾಗ ಗುನ್ನಾ ಜಾಗದ ಪಂಚನಾಮ ಇಲ್ಲ, ಸ್ಪಾಟ್ ಮಾಜೂರ್ ಇಲ್ಲ, ಇವೆಲ್ಲ ಸೇರಿಸಿ ಇದ್ರೆ ಮಾತ್ರ ರಿಕವರಿ ಇದ್ದು ಎಲ್ಲದು ಇರಬೇಕು. ಇವು ಯಾವುದೂ ಇಲ್ಲ, ಯಾವುದಕ್ಕೂ ಸಮಯ ಇದಕ್ಕೆ ದಾಖಲಾ ಕೊಟ್ಟಿಲ್ಲ. ಬರೀ ರಿಕವರಿ ಹೊರತುಪಡಿಸಿದ್ರೆ ಇದು ಕೇಸ್ ಆಗಂಗಿಲ್ಲ, ಇದು ಕೇಸ್ನ ಬಿಸಾಕ್ತೀನಿ ಅಂತಂದು 7 ಕೇಸಿಗೂ ಜಜ್ಮೆಂಟ್ ಬರೆದು ಬಿಟ್ಟಿಂದಾಗ ಆಮೇಲೆ ರಾಧಾಕೃಷ್ಣ ಅಂತ ಜಡ್ಜ್ ಇದ್ರು, ಎಲ್ಲ ರಾಣೆಬೆನ್ನೂರು 9 ಕೇಸು. ಆ ಕೋರ್ಟ್ನಲ್ಲಿ ನಾನು ವಾದ ಮಾಡಕತ್ತೀನಿ, ಆ ಪ್ರಶ್ನೆ ಬಿಡು, ಬೇರೆ ಪ್ರಶ್ನೆ ಕೇಳು ಅಂತ ಜಡ್ಜ್ ನನಗೆ. ಸ್ವಾಮಿ, ಆ ಪ್ರಶ್ನೆ ಬಿಡು ಅಂತ ನೀವು ಕೇಳ್ತೀರಿ ಅಂದ್ರೆ ಅದರಿಂದ ನನಗೆ ಲಾಸ್ ಆಗುತ್ತೆ. ನಾನು ಏನು ಪ್ರಶ್ನೆ ಮಾಡೀನಿ, ಪ್ರಶ್ನೆ ಈಗ ಅವನಿಗೆ ಕೇಳ್ತಾ ಇದ್ದೀನಿ, ಇಂತಿಂಥ ಜಾಗದಲ್ಲಿ ನೀವು ಎಲ್ಲಿದ್ರಿ, ಅದು ಬಂಗಾರ ಯಾವ ಅಂಗಡಿಯಾಗ ತೊಗೊಂಡ್ರಿ ಅಂತ ಇಂಥ ಕ್ವಶನ್ಗಳು ಕೇಳೋ ಟೈಮ್ನಾಗ
ಅದೇನು ಬೇಡ ಬೇರೆ ಪ್ರಶ್ನೆ ಕೇಳು ಅಂದಾಗ ನೀವು ಅದೇನು ಬೇಡ ಬೇರೆ ಪ್ರಶ್ನೆ ಕೇಳು ಅಂತಿರಲ್ಲ ಅದನ್ನೇ ಟೈಪ್ ಮಾಡಿರಿ. ಅದನ್ನು ರೆಕಾರ್ಡ್ ಸಿಗ್ತಗೊಳ್ಳಿ. ಹಾಂ, ಅದನ್ನು ರೆಕಾರ್ಡ್ ಸಿಗ್ತಗೊಳ್ರಿ. ನಾನು ಕೇಳಿದ್ದು ಕರೆಕ್ಟ್ ಐತಿ, ನೀವು ಅದನ್ನು ಬೇಡ ಬೇರೆ ಪ್ರಶ್ನೆ ಕೇಳು ಅಂತಿರಲ್ಲ ಅದನ್ನೇ ಟೈಪ್ ಮಾಡಿರಲ್ಲ. ಮುಂದೆ ನನಗೆ ಆರ್ಗ್ಯುಮೆಂಟಿಗೆ ಬೆನಿಫಿಟ್ ಸಿಗ್ತೈತಿ. ಕೋರ್ಟ್ ಪ್ರೊಸೀಡಿಂಗಲ್ಲಿ ಬರ್ತದೆ ಇದು. ಅಂದಾಗ ನೀನು ಜಡ್ಜ ನಾ ಜಡ್ಜ ಅಂತ ಕೇಳಿದ್ರು. ನೋಡಿ ಸ್ವಾಮಿ, ಇದರಲ್ಲಿ ನಂದು ಭವಿಷ್ಯ ಇದೆ. ಹೌದಾ, ಭವಿಷ್ಯ ಇದೆ. ನೀವು ತೀರ್ಪು ನೀಡೋರು, ನೀವು ತೀರ್ಪು ನೀಡೋರು. ಆ ತೀರ್ಪಿಗೆ ನಾನು ಬದ್ಧದೇನೆ. ಹೌದಾ, ನ್ಯಾಯವಾಗಿ ನಾನು ವಾದ ಮಾಡಿದ್ದೀನಿ, ನ್ಯಾಯವಾಗಿ ಪ್ರಶ್ನೆ ಮಾಡಿದ್ದೀನಿ. ಮತ್ತು ಇದು ಸರಿಯಲ್ಲ ಅಂತಂದರೆ ನಿಮ್ಮ ಹತ್ರ ನನ್ನ ಕೇಸ್ ನಡ್ಸೋಕ್ಕೆ ನನಗೆ ಮನಸ್ಸಿಲ್ಲ. ಈ ಕೇಸ್ನ ಬೇರೆ ಕೋರ್ಟಿಗೆ ನಾನು ವರ್ಗಾವಣೆ ಮಾಡಿಸ್ಕೊತೀನಿ. ನಿಮ್ಮ ಹತ್ರ ಬೇರೆ ಜಡ್ಜಿನ ಹತ್ರ ತೀರ್ಪು ಪಡಿತೀನಿ. ನಿಮ್ಮ ಹತ್ರ ನನಗೆ ತೀರ್ಪು ಬೇಡ ಅಂತ ನಾನು ಸೆಷನ್ ಕೋರ್ಟಿಗೆ, ಹೌದು, ಸೆಷನ್ ಕೋರ್ಟಿಗೆ ಅಪ್ಲಿಕೇಶನ್ ಹಾಕಿದೆ. ಸೆಷನ್ ಕೋರ್ಟ್ನವರು ರಾಣೆಬೆನ್ನೂರು ಇದ್ದಿದ್ದು 9 ಕೇಸ ಹಾವೇರಿಗೆ ತಂದಿಟ್ರು. ಸೊ ಹಂಗೆ ನಾವು ನಮ್ಗೆ ಯಾರು ಜಡ್ಜ್ ರೂಲ್ ಇದೆಯಾ? ಹೌದು, ಎಲ್ಲದಕ್ಕೂ ರೂಲ್ ಇದೆ. ಈಗ ಯಾರೋ ಒಬ್ಬ ಆರೋಪಿಗೆ ಜಡ್ಜ್ ಮೇಲೆ ಡೌಟ್ ಅಂದ್ರೆ ಚೇಂಜ್ ಮಾಡ್ಬೋದು. ಹೌದೌದು, ಜಡ್ಜ್ನ ಚೇಂಜ್ ಮಾಡ್ಬೋದು. ನಾನು ಮಾಡಿಸಿದ್ದೀನಲ್ಲ, 2-3 ಜಡ್ಜ್ನ ಚೇಂಜ್ ಮಾಡಿಸಿದ್ದೀನಿ. ಒಬ್ಬ ಜಡ್ಜ್ ಡಿಸ್ಮಿಸ್ ಆಗಿ ಹೋಗಿದ್ದಾಳೆ ಅಂತ ಬ್ಯಾಡಗಿ ಕೋರ್ಟ್ನಾಗ. ಆಕೆಗೆ ತೀರ್ಪು ಕೊಡೋಕೆ ಬಂದಿಲ್ಲ ನಿಮ್ಮ ಕೇಸಲ್ಲಿ. ಹಾಂ, ಬಾಡಿ ವಾರೆಂಟ್ ಕೇಸ್, ಇದು ಅರೆಸ್ಟ್ ಕೇಸ್. ನೋಡ್ರಿ, ಇನ್ನೊಂದು ಹೇಳ್ತೀನಿ, 20 ಅಲ್ಲ 100 ಕೇಸ್ ಹಾಕ್ಲಿ ನನ್ನ ಮೇಲೆ. ಅರೆಸ್ಟ್ ಕೇಸ್ನಲ್ಲಿ ಏನು ಐವೋ ಸಾಕ್ಷಿ ಇರ್ತಾನ. ಐವೋ ಅಂದ್ರೆ ಕತೆ ಬರೀತಾನಲ್ಲ. ಈಗ ಒಂದು ಎಂಡಮೂರಿ ವೀರೇಂದ್ರನಾಥ್ ಇನ್ವೆಸ್ಟಿಗೇಷನ್ ಮಾಡ್ತಾರಲ್ಲ, ಎಂಡಮೂರಿ ವೀರೇಂದ್ರನಾಥ್, ಅದನ್ನ ಯಾರು ಬರ್ದಾರ ಅಂತಂದು ಅವನ ಹೆಸರು ನೋಡಿ ಆ ಬುಕ್ ಓದ್ತೀವಿ ನಾವು. ಕರೆಕ್ಟ್. ಹಂಗೆ ಒಬ್ಬ ಐವೋ ಬರ್ದವನ್ನ ಯಾವ ರೀತಿ ಇದೆ ಅದನ್ನು ನೋಡೋದು ಅಂತ ನಾವು ಅದನ್ನು ಸ್ಟಡಿ ಮಾಡ್ತೀವಿ. ಇನ್ವೆಸ್ಟಿಗೇಷನ್ ಐವೋ ಅಂತಾರೆ ಅವ್ರಿಗೆ, ಅವರು ಕತೆಗಾರ ಅಂತಾರೆ. ಅವ್ರ ಕತೆನ ಸರಿಯಾಗಿಲ್ಲ, ಲಾಜಿಕ್ ಇಲ್ಲ, ಏನಿಲ್ಲ ಅಲ್ಲ, ಅದ್ರ ಉಪ್ಪು ಇಲ್ಲ, ಹುಳಿನೂ ಇಲ್ಲ, ಏನಿಲ್ಲ. ಅದು 3 ತಾಸಿನಲ್ಲಿ ನಾ ಆರ್ಗ್ಯುಮೆಂಟ್ ಮಾಡಿ 21 ಕೇಸನ್ನು ಅಕ್ಯೂಟ್ ಮಾಡ್ಕೊಂಡ್ಬಿಡ್ಬೋದಾಗಿತ್ತು ಒಂದೇ ಕೋರ್ಟ್ನಾಗ ಇದ್ದಿದ್ರೆ. 21 ಕೇಸ್ ಇವು ಬೇರೆ ಬೇರೆ ಕೋರ್ಟ್ನಾಗ ಆಗಿಬಿಟ್ಟವಲ್ಲ. ಈಗ ಇದೊಂದು ಮೇನ್ ಕೇಸ್ ಅಕ್ಯೂಟ್ ಆತಂದ್ರೆ ಎಲ್ಲ ಕೇಸ್ ಬಿಡುಗಡೆ ಮಾಡ್ಬೇಕು ಅವರು. ಮೇನ್ ಕೇಸ್ಗೆ 1 ದಿನ ಶಿಕ್ಷೆ ಆದರೆ ಎಲ್ಲ ಕೇಸ್ಗೂ ಶಿಕ್ಷೆ ಕೊಡ್ಬೋದು ಅವರು. ಏನಂತೀರಿ? ಅಂದ ಬಳಕೆ ಇವು ಬೇರೆ ಬೇರೆ ಕೋರ್ಟ್ನಾಗ ಇದ್ದಿದ್ದರಿಂದ ಬೇರೆ ಬೇರೆ ನಾಟಕ ಥರನ ಆಗಿ ಹೋದ್ಬಿಟ್ಟು 21 ಕೇಸನ್ನು ಅಕ್ಯೂಟ್ ಮಾಡಿಕೊಂಡೆ ನಾನು. ಅಲ್ಲ, ಅದ್ಯಾರೋ ಜಡ್ಜ್ ಡಿಸ್ಮಿಸ್ ಮಾಡ್ರ ಅದನ್ನ ಹೇಳಿ. ಅದು ಸಂಗಮ್ ಕೇಸರಿ ಅಂತ. ಅವರು ಮುಂಚೆ ಶಿವಳ್ಳಿ ಅಂತ ನ್ಯಾಯಾಧೀಶರಿದ್ರು. ಆ 2 ಕೇಸ್ ಇದ್ದು. ನಾನು 2 ಕೇಸ್ನಲ್ಲಿ 30 ಸಾಕ್ಷಿ ತೊಗೊಂಡಿದ್ರು. ಬಂದಿಂದಾಗ ಮೇಡಮ್ ಅವ್ರು ಬಂದರು. ಬರತ್ಲೇ ನನ್ನ ಕೇಸ್ಗೆ ನಾನು ವಾದ ಮಾಡ್ತೇನೆ ಅನ್ನೋದು ಅಲ್ಲಿ PP ಅವರೆಲ್ಲ ಹೇಳಿದರು. ಅವಾಗ ವಾದ ಮಾಡಬಾರ್ದಪ್ಪ ಅಂದರು. ಅವಾಗೇನು ರಾಣೆಬೆನ್ನೂರ ಜಡ್ಜ್ ನನ್ನ ತಕರಾರು ಮಾಡಿದ್ರಲ್ಲ, ಹಂಗೆ ಇವರು ನನಗೆ ತಕರಾರು ಮಾಡಕತ್ತಿದ್ರು. ಆ ಪ್ರಶ್ನೆ ಬಿಡು, ಈ ಪ್ರಶ್ನೆ ಕೇಳು, ಈ ಪ್ರಶ್ನೆ ಬಿಡು, ಆ ಪ್ರಶ್ನೆ ಕೇಳು ಅಂತಂದು. ಅವಾಗ ನೋಡಿರಿ, ನಾನು ಕೇಳಿದ ಪ್ರಶ್ನೆನ ಟೈಪ್ ಮಾಡಿರಿ, ನನಗೆ ನ್ಯಾಯ ಸಿಗುತ್ತೆ. ನೀವು ಹೇಳಿದಂಗಿದ್ರೆ ನನಗೆ ಅನ್ಯಾಯ ಆಗುತ್ತೆ. ಇಲ್ಲಾಂದ್ರೆ ನಿಮ್ಮ ಹತ್ರ ನನಗೆ ಕೇಸ ನಡೆಸಂಗಿಲ್ಲ ಅಂದಿದ್ದಕ್ಕೆ ಅವನ್ನ ಹೊರಗೆ ಕರ್ಕೊಂಡು ಹೋಗ್ರಿ ಅಂದರು. ನಾನು ಹೊರಗೆ ಹಾಕಿದ್ರು. ಹೊರಗೆ ಹಾಕಿ ಬೇರೆ ಲಾಯರ್ನಿಟ್ಟು ನನ್ನ ಒಳಗಡೆ ನಿಂದ್ರಿಸ್ಕೊಳ್ದಂಗೆ 3 ಮಂದಿ ಒಂದೊಂದು ಕೇಸ್ನೇ 3 ಸಾಕ್ಷಿ ಇದ್ವು. 6 ಸಾಕ್ಷಿನೂ ತೊಗೊಂಡ್ಬಿಟ್ರು ಇವರು. ನಿಮ್ಮ ಆಚೆ ನಿಲ್ಲಿಸಿ ನನ್ನ ಅಲ್ಲಗಳದು ಇವ್ರು ತೊಗೊಂಡ್ಬಿಟ್ರು. ಲಾಯರ್ನ ಬೇರೆ ಚೇಂಜ್ ಮಾಡಿ ಇಟ್ಬಿಟ್ರು. ನನ್ನ ವಾದನ ಕ್ಯಾನ್ಸಲ್ ಮಾಡಿ ಅದಕ್ಕೆ ಏನು ಮಾಡ್ಬಿಟ್ರು, 14 ವರ್ಷ ಶಿಕ್ಷೆ ಕೊಟ್ಬಿಟ್ರು 2 ಕೇಸ್ಗೆ. ಆ 3 ವರ್ಷ, 380ಗೆ 3 ವರ್ಷ, 450ಗೆ 3 ವರ್ಷ. ಹಂಗೆ ಒಂದು ಕೇಸ್ಗೆ 6 ವರ್ಷ, ಒಂದು ಕೇಸ್ಗೆ 6 ವರ್ಷ, 12 ವರ್ಷ, 2 ವರ್ಷ ದಂಡ, ಒಟ್ಟು 14 ವರ್ಷ ಶಿಕ್ಷೆ ಕೊಟ್ಟರು. ನಾನು ಅಪೀಲ್ ಹಾಕೇ ಬಿಟ್ಟೆ. ಸೊ ಅಪೀಲ್ ಹೋಗ್ಬೋದು. ಅಪೀಲ್ ಹಾಕಿದೆ. ಈ ಕೇಸ್ ಜಡ್ಜ್ಮೆಂಟ್ ಮಾಡಬೇಡ್ರಿ, ಈ ಕೇಸ್ನಲ್ಲಿ ಬಾಕಿ ಸಾಕ್ಷಿ ಅದಾವು. ನಾನು ಸಾಕ್ಷಿ ತೊಗೊಂಡಿದ್ದು 30 ಸಾಕ್ಷಿ, 3 ಸಾಕ್ಷಿ ನ್ಯಾಯಾಧೀಶರು ನನ್ನ ವಾದನ ಅಲ್ಲುಗಳದು ಬೇರೆ ಲಾಯರ್ ಇಟ್ಟು ಅದು ಅವ್ರಿಗೆ ನಡೆಸಿದ್ದಾರೆ. ಅದು ಉದ್ದೇಶಪೂರ್ವಕ ನನ್ನ ಶಿಕ್ಷೆ ಆಗಿದ್ದು. ಇದನ್ನು ಬೇರೆ ಕೋರ್ಟ್ನಲ್ಲಿ ಈ 3 ಸಾಕ್ಷಿನೂ ನನ್ನ ಕಡೆಯಿಂದನೂ ಇದನ್ನು ಸಾಕ್ಷಿ ವಾದ ವಿವಾದ ಮಾಡಿಸಿ ಇದಕ್ಕೆ ತೀರ್ಪು ನೀಡಬೇಕು ನೀವು ಅಂತ ನಾನು ಕೇಳಿಕೊಂಡೆ. ಆವಾಗ ಅವ್ರು ಏನು ಮಾಡಿದ್ರು, ಇಲ್ಲಪ್ಪ ಈ ಕೇಸ್ನಲ್ಲಿ ನೀನು ಬಿಡುಗಡೆ ಮಾಡಿ ಹೋಗು ಅಂತ. ಅಪೀಲ್ ಹೋದಾಗ ಆ 3 ತಿಂಗಳಿಗೆ ಕೇಸ್ ಬಿಡುಗಡೆ ಆದವು. ಆವಾಗ ಇದೇ ಥರ 4-5 ಮಂದಿಗೆ ಅದರಲ್ಲಿ ಏನಂದರೆ ಆಲ್ ರನ್ ಕರೆಂಟ್ಲಿ ಅಂತ ಇರ್ತೈತಿ. ಈಗ 100 ಕೇಸಿಗೆ ಒಂದೊಂದು ಕೇಸಿಗೆ 1 ವರ್ಷ ಅಂತ 100 ಕೇಸಿಗೆ 100 ವರ್ಷ ಆಕತಿ. 100 ವರ್ಷ ನಾವು ಬದುಕ್ತೀವಿನ? 100 ವರ್ಷ ನಾವು ಬದುಕ್ತೀವಿನ? ಇಲ್ಲ. ಅಂದ ಬಳಿಕ 100 ವರ್ಷನ ತೆಗೆದ್ರೆ ಬಿಡ್ತೀನಿ ಅನ್ನೋದು ಕಾನೂನಲ್ಲೇ 100 ವರ್ಷ ಶಿಕ್ಷೆ ಬರೆದು ಬಿಟ್ಟಿರ್ತಾರೆ ಅವರು. ಒಂದೊಂದು ಕೇಸಿಗೆ 1 ವರ್ಷ ಅಂತ. ಅದಕ್ಕೆ ನಾವೇನು ತಲೆ ಓಡಿಸ್ಬೇಕಂದ್ರೆ ಮೇನ್ ಕೇಸ್
ಮೇನ್ ಕೇಸ್ ಅಂದರೆ ನಾನು ಅರೆಸ್ಟ್ ಆದ ಕೇಸ್ನಲ್ಲಿ ಏನು 1 ವರ್ಷ ಶಿಕ್ಷೆ ಕೊಟ್ಟಿರ್ತಾರೆ ಅದೇ 1 ವರ್ಷ ಶಿಕ್ಷೆದಾಗ 99 ಕೇಸಿಗೆ 1 ವರ್ಷ ಶಿಕ್ಷೆ ಆಗಿ 99 ವರ್ಷ ಅದನ್ನು ಈ ಕೇಸ್ನಾಗ ಸೇರಿಸಿ ಆಲ್ ರನ್ ಕನ್ಕರೆಂಟ್ಲಿ ಅಂದರೆ ಈ 1 ವರ್ಷದಲ್ಲಿ ಅವು ಎಲ್ಲ 99 ವರ್ಷನೂ ಈ 1 ವರ್ಷದಲ್ಲಿನ ಶಿಕ್ಷೆ ಜಾರಿಗೆ ನಡೀತಾ ಹೋಗ್ಬೇಕು, ಚಲಾವಣೆಯಲ್ಲಿ ಇರಬೇಕಂತ. ಒಂದೇ ವರ್ಷ ಶಿಕ್ಷೆ, 100 ವರ್ಷದ 1 ವರ್ಷ, ಒಂದೇ ವರ್ಷ. ಅದು ಅಲ್ಲ, ಜಡ್ಜ್ ಯಾಕೆ ಸಸ್ಪೆಂಡ್ ಆದರು? ಜಡ್ಜ್ ಯಾಕೆ ಸಸ್ಪೆಂಡ್ ಆದ್ರೆ ಅಂದರೆ ಅವರು ಇದೇ ಥರ ಗಂಡನಿಗೆ ಡೈವರ್ಸ್ ಕೊಟ್ಟಿದ್ರಂತವ್ರು. ಅವ್ರ ವೈಯಕ್ತಿಕ ವಿಚಾರ ನಾನು ತಿಳ್ಕೊಂಡಾಗ ಗಂಡಿಗೆ ಡೈವರ್ಸ್ ಕೊಟ್ಟಿದ್ರಂತೆ ಜಡ್ಜು. ಹಾಂ, ಆಮೇಲೆ ಇಲ್ಲಿ ಬಂದು ಅವರು ಸರಿಯಾಗಿ ಕಾನೂನು ಪಾಲಿಸ್ಲಾಕ ಅವ್ರು ಸರಿಯಾಗಿ ಯೋಗ್ಯತೆ ಇಲ್ಲ ಅನ್ನಿಸಿರ್ಬೋದು. ಈ ಥರ ತಪ್ಪು ತೀರ್ಪು ನೀಡೋಂಥ ವ್ಯವಸ್ಥೆ ಆಗಿರ್ಬೋದು. ಒಟ್ಟು ಅವ್ರು ಡಿಸ್ಮಿಸ್ ಆಗಿದ್ದಂತೂ ನನಗೆ 100ಕ್ಕೆ 100ರಷ್ಟು ಸತ್ಯ. ಈಗ ವಕೀಲ್ಕಿ ಮಾಡ್ತಾರಂತ ಬೆಂಗಳೂರಿನಲ್ಲಿ, ಇದೇ ಬ್ಯಾಡಗಿ ಕೋರ್ಟ್ನಲ್ಲಿ 2009 ಇರಬೇಕು. ಸೊ ಯಾರಿಗಾರು ಶಿಕ್ಷೆ ಆದರೆ ಅವ್ರು ಆರಾಮಾಗಿ ಅಪೀಲ್ ಹೋಗಿ ಹೌದೌದು ಇದ್ರೆ ಮಾತಾಡ್ಬೋದು. ನಾನು ಎಷ್ಟೋ ಮಂದಿಗೆ ಬಿಡಿಸಿದ್ದೀನಿ ಅಪೀಲ್ನಾಗೆ. ಶಿಕ್ಷೆ ಆದವ್ರು ಲಾಯರ್ ಕಡೆಯಿಂದ ಶಿಕ್ಷೆಗೆ ಒಳಪಟ್ಟು ಜೈಲಿಗೆ ಬಂದಿರ್ತಾರಲ್ಲ ಅವ್ರದ್ದು ಕೇಸ್ ತೊಗೊಂಡು ಧರ್ಮ ಅಪೀಲ್ ಮಾಡಿ ನಾನು ಬಿಡುಗಡೆ ಮಾಡಿಸಿದ್ದೀನಿ. ಏನು ಧರ್ಮ ಅಪೀಲ್? ಧರ್ಮ ಅಪೀಲ್ ಅಂದರೆ ಇವನಿಗೆ ವಕೀಲ ಇಲ್ಲ, ಯಾಕಂದರೆ ಜಡ್ಜ್ ನಾವು ಆರ್ಗ್ಯುಮೆಂಟ್ ಬರೆದಾಗ ಕಳಿಸ್ಬಿಟ್ಟಿರ್ತೀವಿ. ಈ ಕೇಸ್ನಲ್ಲಿ ಈ ಪಾಯಿಂಟ್ ಮೇಲೆ ಇವನು ಬಿಡುಗಡೆ ಆಗ್ತಾ ಇದ್ದಾನ್ರಿ, ಆಗಂತ ಚಾನ್ಸ್ ಐತಿ, ಇದನ್ನ ಅವ್ರು ತೋರಿಸಿಲ್ಲ, ಅದಕ್ಕೋಸ್ಕರ ಇವನಿಗೆ ಶಿಕ್ಷೆ ಆಗೈತಿ, ಇದನ್ನು ಪರಿಶೀಲಿಸ್ಬೇಕು, ಇದು ಆರ್ಗ್ಯುಮೆಂಟ್ ಅಂತ ತಿಳ್ಕೊಂಡಾಗ ಅವರು APP ಕಡೆಯಿಂದ ಆರ್ಗ್ಯುಮೆಂಟ್ ಮಾಡಿಸ್ತಾರೆ. PP ಅಂದ್ರೆ ಗೌರ್ಮೆಂಟ್ PP ಇರ್ತಾರೆ, ಆ ದೂರದಾರನ ಪರ ಇರ್ತಾರೆ ಅವರು ಆರ್ಗ್ಯುಮೆಂಟ್ ಮಾಡ್ತಾರೆ. ನನ್ನ ಆರ್ಗ್ಯುಮೆಂಟ್ ಬರೆದಾಗ ಕಳಿಸ್ಬಿಟ್ಟಿರ್ತೀನಿ, ಇದನ್ನು ಜಡ್ಜ್ ಕನ್ಫರ್ಮ್ ಮಾಡ್ಕೊತಾರೆ, ಅವನ ಆರ್ಗ್ಯುಮೆಂಟ್ ಮಾಡಿ ಜಜ್ಮೆಂಟ್ ಕಳಿಸ್ಬಿಡ್ತಾರೆ ಅವರು. ಸೊ ನೀವು ಧರ್ಮದ ಅಪೀಲು ಅಂತಂದ್ರೆ ಕೋರ್ಟ್ ಜೈಲಲ್ಲಿ ಕೂತ್ ಬರೀತೀರಿ? ಹಾಂ, ಜೈಲಲ್ಲೇ ಕುಂತು ಬರೆಯೋದು, ಜೈಲ್ ಥ್ರೂ ಹೋಗೋದು ಅಪೀಲ್. ಅದಕ್ಕೆ ಅಪ್ಲಿಕೇಶನ್ ಫಾರ್ಮ್ ಇತ್ಯಾದಿ ಫಾರ್ಮಾಲಿಟಿ ಜೈಲ್ ಮುಖಾಂತರನೇ ಕೊಡ್ತಾರೆ. ಅವ್ರದ್ದೊಂದು ಸೀಲ್ ಹೊಡಿತಾರೆ, ಆ ಜೈಲ್ ಮುಖಾಂತರ ಇಷ್ಟನೇ ತಾರೀಕಿಗೆ ನಾವು ಅಪೀಲ್ ಹಾಕಿದ್ದೀವಿ ಜೈಲಿನಿಂದ ಅಂತಂದು ಕಳಿಸಿರ್ತೀವಿ. ಆ ಜೈಲಿಗೆ ಬರುತ್ತದು ರಿಪ್ಲೈ ಜೈಲ್ ಆಫೀಸರ್ಗೆ ಬರುತ್ತದೆ ಜಜ್ಮೆಂಟ್. ಆಮೇಲೆ ಒಬ್ಬವನಿಗೆ ಇದೇ ಪ್ರಭಾತ್ ಅವರ ಅಣ್ಣನ ಮಗ ಜಗದೀಶ್ ಅವರು ಅವರ ಅಣ್ಣನಿಗೆ ಅವ್ರ ದೊಡ್ಡಪ್ಪನಿಗೆ ಫೈರ್ ಮಾಡಿದ್ರು. 3 ಗುಂಡು ಒಳಗಡೆ ಹೋದವು, 1 ಗುಂಡು ಮಾತ್ರ ಇಲ್ಲೇ ಐತಿ, ಪಾಸ್ ಆಗಿದ್ವು. ಅವ್ರಿಗೆ 12 ವರ್ಷ ಶಿಕ್ಷೆ ಆಗಿತ್ತು ಗುಂಡು ಹೊಡೆದವ್ರಿಗೆ. ಹಾಂ, ಗುಂಡು ಹೊಡೆದವ್ರಿಗೆ. ಅದಕ್ಕೆ ಹಾಫ್ ಮಾಡ್ರೆ ಗುಂಡು ಹೊಡೆದು ಹಾಫ್ ಮಾಡ್ರೆ ಅವ್ರು ಸತ್ತಿಲ್ಲಲ್ಲ, ಅದಕ್ಕೆ 7 ವರ್ಷ ಶಿಕ್ಷೆ ಆಗಿತ್ತು. ಈ ಫೈರ್ ಅದು ಇದು ಎಲ್ಲ ಸೇರಿಸಿ 2 ವರ್ಷ 1 ವರ್ಷ ಅಂತ 12 ವರ್ಷ ಶಿಕ್ಷೆ ಆಗಿತ್ತು. ಅವರು ಧಾರವಾಡ ಜೈಲಿನ ಸಿಕ್ಕರು, ಬೆಳಗಾಂ ಜೈಲಿನ ಸಿಕ್ಕರು, ಬಳ್ಳಾರಿ ಜೈಲಿನ ಸಿಕ್ಕರು, ಕೊನೆಗೆ ಗುಲ್ಬರ್ಗ ಜೈಲಿನ ಸಿಕ್ಕಾಗ ಅವರು 7 ವರ್ಷ ಶಿಕ್ಷೆ ಮುಗಿಸಿದ್ರು. ಅವಾಗ ನನ್ನಂತೇಳಿ ಬಂದರು ಅವರು. ಬಸಣ್ಣ ಅಂದ್ರೆ ಏನ್ರಿ ಅಂದೆ. ಏನು ಬಸಣ್ಣ, ನೀನು ಹೆಂಗೆ ಒಂದು ಕೇಸಿಗೆ 1 ವರ್ಷ ಶಿಕ್ಷೆ ಆಗೈತೆ ಅಂತ ಎಲ್ಲದಕ್ಕೂ ಒಂದ್ರಾಗನೇ ಮಾಡ್ಕೊಂಡು ಹೋಗಿ ಆಲ್ ರನ್ ಕನ್ಕರೆಂಟ್ಲಿ, ಮತ್ತು ನಮಗೂ ಯಾಕೆ ಮಾಡ್ತಾಯಿಲ್ಲ ಆಲ್ ರನ್ ಕನ್ಕರೆಂಟ್ಲಿ ಈ ಕೇಸಿಗೆ? ಯಾಕಂದ್ರೆ ಹೈಯೆಸ್ಟ್ ಶಿಕ್ಷೆ ಆಗಿದ್ದ ಹಾಫ್ ಮಾಡ್ರಿ 7 ಇಯರ್ಸ್. 7 ಇಯರ್ಸ್ ನಾ ತೀರಿಸ್ಬಿಟ್ಟಿದ್ದೀನಿ. ಅದ್ರಾಗನೇ ಇವು ಏನು ಚಿಕ್ಕ ಪುಟ್ಟ ಶಿಕ್ಷೆ ಅದಾವಲ್ಲ, ಅದ್ರಾಗ ಆಲ್ ರನ್ ಕನ್ಕರೆಂಟ್ ಮಾಡಿದರೆ ನಾ 7 ವರ್ಷಕ್ಕೆ ಬಿಡುಗಡೆ ಆಗ್ತೀನಿ. ಆದರೆ 7 ವರ್ಷಕ್ಕಿಂತ ಮುಂಚೆನೇ ಬಿಡುಗಡೆ ಆಗಬೇಕಾಗಿತ್ತು ನಾನು. ಯಾಕಂದರೆ ಜೈಲಲ್ಲಿ ನಾನು ಕೆಲಸ ಮಾಡಿದ್ದಕ್ಕೆ ನನಗೆ ಗುಡ್ ರಿವಿಷನ್ ಸಿಕ್ಕೈತಿ 1 ವರ್ಷ. ಆ 1 ವರ್ಷ ಈಗಿದು 7 ವರ್ಷ 8 ವರ್ಷ ಆದರೂ ನಾನು ಬಿಡುಗಡೆ ಮಾಡ್ತಾಯಿಲ್ಲ, ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಐತಿ ಅಂದವ. ಇದಕ್ಕೇನು ನನಗೆ ಉದಾಹರಣೆ, ಲಾಯರ್ ನೋಡಿದ್ರೆ ಫೋನ್ ಮಾಡಿದ್ರೆ ಏನು ಮಾತಾಡುವಲ್ಲ ಅಂತ. ಅವಾಗ ನಾ ಹೇಳಿದೆ, ನೋಡು ಹೈಕೋರ್ಟ್ ನಿಮಗೆ ಸುಪ್ರೀಂ ಕೋರ್ಟಿಗೆ ಅರ್ಜಿ ಅಪೀಲ್ ಹಾಕಿರಿ, ನಿಮಗೆ 7 ವರ್ಷ ಶಿಕ್ಷೆಗೆ ಕಾಯಂಗೊಳಿಸಿ ಎಲ್ಲ ಆಲ್ ರನ್ ಕನ್ಕರೆಂಟ್ ಮಾಡಿ ಶಿಕ್ಷೆ ಕೊಡಿ ಅಂತಂದು ನೀವು ಬೇಡಿಕೆ ಇಟ್ಟಿರಿ. ಆದರೆ ಅಲ್ಲಿ ಜಡ್ಜ್ ತೀರ್ಪು ಏನೈತಿ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ. ಅವನ ಎದೆ ಒಳಗಡೆ ಇನ್ನೊಂದು ಗುಂಡು ಐತಿ ಏನು, ಆ ಹೈಯೆಸ್ಟ್ ಶಿಕ್ಷೆ 7 ವರ್ಷ ಏನು ಶಿಕ್ಷೆ ಆಗೈತಲ್ಲ, ಅದು ಪೂರ್ಣ ಶಿಕ್ಷೆ ಮುಗಿದು 7 ವರ್ಷ ಮುಗಿದು 1 ದಿನ ಜಾಸ್ತಿ ಆಗಿ ಅವನೇನಾದ್ರೂ ಸತ್ನಂದ್ರೆ, ಯಾರು ಗುಂಡೆ ಇಟ್ಕೊಂಡು ಅವನು ಸತ್ನಂದ್ರೆ, 7 ವರ್ಷಕ್ಕಿಂತ ಒಳಗೆ ಸತ್ನಂದ್ರೆ ಅವನಿಗೇನು ಶಿಕ್ಷೆ ಆಗೈತಲ್ಲ, ಆ ಶಿಕ್ಷೆದ ಒಳಗೆ ಅವ್ನು ಸತ್ನಂದ್ರೆ ಆ 307 ತೆಗಿಬೇಕು, 302 ಮರ್ಡರ್ ಕೇಸ್ ಹಾಕಬೇಕಾಗತ್ತೆ. ಏನಂತೀರಿ? 307 ಇದ್ದಿದ್ದಕ್ಕೆ 7 ವರ್ಷ, ಆ 7 ವರ್ಷದ ಒಳಗೆ ಅವ್ನು ಸತ್ತರೆ 307 ತೆಗೆದು 302 ಮರ್ಡರ್ ಕೇಸ್ ಹಾಕಬೇಕಾಗತ್ತೆ. ಆ ಉದ್ದೇಶಕ್ಕೆ ಅವರು ಜಜ್ಮೆಂಟ್ ಮಾಡಿರೋದಿಲ್ಲ ಸುಪ್ರೀಂ ಕೋರ್ಟ್. ಯಾವಾಗ ಒಂದು 7 ವರ್ಷ 1 ದಿನ ಆಯ್ತು, ಅವಾಗ ಅವ್ರು ಆಲ್ ರನ್ ಕನ್ಕರೆಂಟ್ ಮಾಡಿ ರಿಲೀಸ್ ಮಾಡಿ ಕಳಿಸಿದ್ರು. ಇಷ್ಟೈತಪ್ಪ ನಿಂದ ಅಂದಾಗ ಅವಾಗ ಅವ್ನಿಗೆ ಅಂಡರ್ಸ್ಟ್ಯಾಂಡಿಂಗ್ ಆಯ್ತು ಯಾಕೆ ಜಡ್ಜ್ಗಳು, ಯಾಕಂದರೆ ಗುಂಡು ಐತಲ್ಲ ಇಲ್ಲೇ, ಅದು ಬಗಾನೆ 7 ವರ್ಷದ ಮೇಲ್ಪಟ್ಟು ಸತ್ರ ಅದು ಇವನಿಗೆ ಬರೋಂಗಿಲ್ಲ. 7 ವರ್ಷದ ಒಳಗೆ ಸತ್ತರೆ 302 ಮರ್ಡರ್ ಕೇಸ್ ಹಾಕ್ತಾರೆ.
ಅದನ್ನು 7 ತೆಗೆದು ಅವಾಗ ಪನಿಷ್ಮೆಂಟ್ ಜಾಸ್ತಿ. ಅವ್ರ ಪನಿಷ್ಮೆಂಟ್ ಜಾಸ್ತಿ ಆಗುತ್ತೆ. ಆ ಉದ್ದೇಶದಿಂದ ಇವ್ರಿಗೆ ಗೊತ್ತಿರೋದಿಲ್ಲ. ಇದನ್ನು ನಾ ತಿಳಿಸಿ ಹೇಳಿದಾಗ ಅದು ಸೇಮ್ ಆಯ್ತು. ಹೀಗೆ ಜನರಲ್ ನಾಲೆಜ್ ಮನುಷ್ಯನಿಗೆ ಅನುಭವ ಬೇಕು. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.